ದೀಪ ಹಚ್ಚತಕ್ಕಂಥವ್ರು ಕೂಡ ಸಿಗುವುದಿಲ್ಲ. ನಿತ್ಯಾನಂದ ಸ್ವಾಮಿ ಬಂಧನಕ್ಕಾಗಿ ಹುಡುಕಾಟ ನಡೆದಿದೆ. ಬಿಡದಿ ಆಶ್ರಮಕ್ಕೆ ಬಂದು ಹೋಗಿದ್ದಾರೆ ಗುಜರಾತ್ನ ಪೊಲೀಸರು. ಬಿಡದಿ ಆಶ್ರಮದಲ್ಲಿ ನಿತ್ಯಾನಂದಗಾಗಿ ಹುಡುಕಾಟ ನಡೆಸಿದ್ದಾರೆ ಪೊಲೀಸರು. ಈ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಮಗಳು ನಾಪತ್ತೆ ಅಂತ ಈ ಹಿಂದೆ ಜನಾರ್ದನ ಶರ್ಮಾ ಅನ್ನೋ ವ್ಯಕ್ತಿ ದೂರನ್ನ ಕೊಟ್ಟಿದ್ರು. ಬಿಡದಿ ಆಶ್ರಮದಲ್ಲಿ ಇದೀಗ ಆ ದೂರಿನ ಅನ್ವಯ ಬಂದು ಹುಡುಕಾಟ ನಡೆಸಿದ್ದಾರೆ. ಗುಜರಾತ್ನಲ್ಲಿ ಇದ್ದಾರೆ ಅಂತ ಹೇಳಲಾಗಿತ್ತು ನಿತ್ಯಾನಂದ ಸ್ವಾಮಿ. ಹಾಗಾದ್ರೆ ಎಲ್ಲಿ ಹೋಗಿದ್ದಾರೆ? ಜನಾರ್ದನ ಶರ್ಮಾ ಅನ್ನೋ ವ್ಯಕ್ತಿ ದೂರು ಕೊಟ್ಟಿದ್ರು. ಅಹಮದಾಬಾದ್ನಲ್ಲಿ ಹೆಬಿಯಸ್ ಕಾರ್ಪಸ್ ಅರ್ಜಿ ಹಾಕಿದ್ರು. ಇದೀಗ ಗುಜರಾತ್ ಪೊಲೀಸರು ನಿತ್ಯಾನಂದನ ಬಂಧನಕ್ಕಾಗಿ ಹುಡುಕಾಡ್ತಾ ಇದ್ದಾರೆ. ಸದ್ಯ ದೇಶ ಬಿಟ್ಟು ಪರಾರಿಯಾಗಿರೋ ನಿತ್ಯಾನಂದ ಸ್ವಾಮಿ ಅಮೆರಿಕದ ವಿಲೇಜ್ ದ್ವೀಪದಲ್ಲಿ ಅಡಗಿರುವಂತಹ ಮಾಹಿತಿ ಲಭ್ಯವಾಗಿದೆ. ಬಿಡದಿ ಆಶ್ರಮದಲ್ಲಿ ಸಾಕ್ಷಿ ಸಂಗ್ರಹಕ್ಕಾಗಿ ಗುಜರಾತ್ನ ಪೊಲೀಸರು ಭೇಟಿ ಕೊಟ್ಟಿದ್ರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ನಿತ್ಯಾನಂದನಿಗೋಸ್ಕರ ಪೊಲೀಸರು ಹುಡುಕಾಡ್ತಾ ಇದ್ದಾರೆ ಅಂತ, ಸೊ ಏನಿದೆ ಡೀಟೇಲ್ಸ್? ಶ್ರೀಲಕ್ಷ್ಮಿ, ಈಗೇನು ರಾಮನಗರ ಜಿಲ್ಲೆ ಬಿಡದಿ ಬಳಿ ಇರುವಂತ ನಿತ್ಯಾನಂದನ ಆಶ್ರಮಕ್ಕೆ ಗುಜರಾತ್ ಪೊಲೀಸರು ಭೇಟಿಯನ್ನ ಕೊಟ್ಟು ಒಂದು ಶೋಧವನ್ನ ನಡೆಸಿದ್ದಾರೆ. ಸುಮಾರು ಒಂದು 5 ಜನರ ತಂಡ ಆಗಮಿಸಿ ಒಂದು ಆಶ್ರಮದ ಸುತ್ತಮುತ್ತ ಒಂದು ಶೋಧವನ್ನು ನಡೆಸಿದ್ದಾರೆ. ಆದ್ರೆ ಆಶ್ರಮದಲ್ಲಿ ಯಾರು ಇಲ್ಲದ ಕಾರಣ ಯಾವುದೇ ಒಂದು ಸಾಕ್ಷ್ಯಾಧಾರಗಳು ಕೂಡ ಲಭ್ಯ ಆಗಿಲ್ಲ ಎನ್ನುವಂತ ಮಾಹಿತಿಯು ಕೂಡ ಲಭ್ಯ ಆಗಿದೆ. ಇನ್ನು ಈ ವಿಚಾರವಾಗಿ ಬಿಡದಿಯ ಪೊಲೀಸ್ ಠಾಣೆಯ PSIಗಾಗ್ಲಿ ಹಾಗೆ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ ಯಾವುದೇ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಆ ನಂತರ ಆ ಭೇಟಿಯನ್ನ ಕೊಟ್ಟು ನೇರವಾಗಿ ಒಂದು ಸರ್ಚ್ ವಾರೆಂಟ್ ಅನ್ನ ಪಡೆದು ಗುಜರಾತ್ ನಿಂದ ನೇರವಾಗಿ ಆಶ್ರಮಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಆ ನಂತರ ಒಂದು ಶೋಧ ಕಾರ್ಯ ಎಲ್ಲ ನಡೆಸಿದಂತ ನಂತರ ಹೆಚ್ಚಿನ ಮಾಹಿತಿಗಾಗಿ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ ಎಂಬ ಮಾಹಿತಿಯು ಕೂಡ ಲಭ್ಯ ಆಗಿದೆ. ಆದ್ರೆ ಈ ವಿಚಾರವಾಗಿ ರಾಮನಗರ ಜಿಲ್ಲೆಯ ವರಿಷ್ಠಾಧಿಕಾರಿಗಳು ಕೂಡ ಯಾವುದೇ ರೀತಿಯಾದಂತ ಒಂದು ಅಧಿಕೃತ ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ. ಆದ್ರೆ CID ಅಧಿಕಾರಿಗಳು ಕಳೆದ ವಾರ ಕೂಡ ಬಂದು ಹೋಗಿದ್ದಾರೆ. ಹಾಗೆ CCB ಅಧಿಕಾರಿಗಳು ಕೂಡ ಬಂದು ಆಶ್ರಮದಲ್ಲಿ ಒಂದು ಶೋಧವನ್ನ ನಡೆಸಿ ಹೋಗಿದ್ದಾರೆ. ಹಾಗೆ ಸದ್ಯ ನಿತ್ಯಾನಂದ ಅಮೆರಿಕದ ವಿಲೇಜ್ ದ್ವೀಪದಲ್ಲಿ ಇರುವ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿದ್ದು. ಆದ್ರೆ ಈ ಬಗ್ಗೆ ಈ ಆಶ್ರಮದಲ್ಲಿ ನಿತ್ಯಾನಂದನಿಗೆ ಸಂಬಂಧಪಟ್ಟಂತ ಯಾವುದೇ ದಾಖಲಾತಿಗಳು ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯ ಆಗಿದೆ. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.